ನಮಸ್ಕಾರ. ನಿಮ್ಮೆಲ್ಲರಿಗೂ PSC ಎಜುಕೇಷನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ, ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ದ್ವಿತೀಯ PUC ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಥಮ ಅಧ್ಯಾಯದ ವಿಷಯ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ವಿ. ಈ ಹಿಂದಿನ ವಿಡಿಯೋದಲ್ಲಿ ದೇಶೀಯ ಸಂಸ್ಥಾನಗಳ ಏಕೀಕರಣ ಅನ್ನುವಂಥ ಟಾಪಿಕ್ನಲ್ಲಿ ಭಾಗ 2 ಆಗಿರುವಂತಹ ಜುನಾಗಢ, ಹೈದರಾಬಾದ್ ಮತ್ತು ಕಾಶ್ಮೀರದ ವಿಲೀನದ ಪ್ರಕ್ರಿಯೆ ಕುರಿತು ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ವಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಅಧ್ಯಾಯದ ಕೊನೆಯ ಭಾಗವಾಗಿರುವಂತಹ ಭಾರತದ ರಾಜ್ಯಗಳ ಪುನರ್ರಚನೆಯ ಕುರಿತು ನಾವು ಚರ್ಚೆ ಮಾಡೋಣ. ರಾಜ್ಯಗಳು ಯಾವ ರೀತಿಯಾಗಿ ಮತ್ತೆ ಪುನರ್ರಚನೆಯಾಗಿ ಈವಾಗಿನ ಸ್ಥಾನಮಾನವನ್ನು ಹೊಂದಿರುವಂತಹ ರಾಜ್ಯಗಳಾಗಿವೆ ಅನ್ನೋದನ್ನು ಚರ್ಚೆ ನಾವು ಮಾಡೋಣ. ಹಾಗಾದರೆ ನೀವಿನ್ನೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆ ಬೆಲ್ ಐಕನನ್ನು ಒತ್ತಿ ನೋಟಿಫಿಕೇಷನನ್ನು ಖಚಿತಪಡಿಸಿಕೊಳ್ಳಿ. ಹಾಗಾದರೆ ಆ 1.6 ಆಗಿರುವ ರಾಜ್ಯಗಳ ಪುನರ್ರಚನೆಯನ್ನು ನೋಡೋಣವೇ? ಬನ್ನಿ ಸ್ನೇಹಿತರೆ. ರಾಜ್ಯಗಳ ಪುನರ್ರಚನೆ 1947ರಲ್ಲಿ ಭಾರತ ಸ್ವಾತಂತ್ರ್ಯವಾಯಿತು. 1950ರಲ್ಲಿ ನಮ್ಮ ಸಂವಿಧಾನವನ್ನು ನಾವು ಅಳವಡಿಸಿಕೊಂಡ್ವಿ. ಆಗ ನಮ್ಮಲ್ಲಿ ಅಸ್ತಿತ್ವದಲ್ಲಿರುವಂತಹ ರಾಜ್ಯಗಳು ಮತ್ತೆ ಪುನರ್ರಚನೆ ಮಾಡಬೇಕಾದ ಅವಶ್ಯಕತೆ ಯಾಕೆ ಬಂತು? ಅದನ್ನು ನಾವು ಚರ್ಚೆ ಮಾಡಬೇಕು. ಯಾವ ಕಾರಣಕ್ಕಾಗಿ, ಯಾವ ಮಾನದಂಡ ಇಟ್ಟುಕೊಂಡು ನಾವು ರಾಜ್ಯವನ್ನು ಪುನರ್ರಚನೆ ಮಾಡಬೇಕಾಯಿತು ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. 1947ಕ್ಕಿಂತ ಪೂರ್ವದಲ್ಲಿ ಭಾರತ ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ದೇಶೀಯ ಸಂಸ್ಥಾನಗಳಿಂದ ಕೂಡಿತ್ತು. ದೇಶದ ಗಡಿಗಳು ಸ್ಪಷ್ಟ ಮತ್ತು ನಿರ್ದಿಷ್ಟ ಆಗಿರಲಿಲ್ಲ. ನೋಡಿ, 47ರ ಪೂರ್ವದಲ್ಲಿ ಭಾರತದಲ್ಲಿ ಬ್ರಿಟಿಷ್ ಪ್ರಾಂತ್ಯಗಳು ಅಂತ ಬ್ರಿಟಿಷ್ ನೇರವಾಗಿ ಆಡಳಿತದ ಪ್ರದೇಶಗಳಿದ್ವು. ಆಮೇಲೆ ದೇಶೀಯ ಸಂಸ್ಥಾನಗಳು ಅಂತ ತಮ್ಮದೇ ಆದಂತಹ ರಾಜಪ್ರಭುತ್ವ ಹೊಂದಿರುವ ಸಂಸ್ಥಾನಗಳು ಇದ್ದವು. ಅವುಗಳ ಮಧ್ಯದಲ್ಲಿ ಎಲ್ಲಿ ನಿರ್ದಿಷ್ಟವಾದ ಗಡಿಯ ಸ್ಪಷ್ಟ ಮತ್ತು ನಿರ್ದಿಷ್ಟವಾಗಿರುವಂಥದ್ದಿರಲಿಲ್ಲ. ಯಾರ್ಯಾರು ಆಡಳಿತ ನಡೆಸ್ತಾ ಇದ್ರೋ ಅವರವರ ಪ್ರದೇಶದಲ್ಲಿ ಇರುವಂಥದ್ದು ಅವರವ್ರದ್ದಾಗಿತ್ತು. ಆ ರೀತಿಯಾದಂತಹ ಸ್ಪಷ್ಟತೆ, ನಿರ್ದಿಷ್ಟತೆ ಗಡಿ ಪ್ರದೇಶದಲ್ಲಿ ಇರಲಿಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ 500ಕ್ಕೂ ಹೆಚ್ಚಿನ ರಾಜ್ಯಗಳು ಇವತ್ತು 12 ಭಾಗಗಳಾಗಿ ದೇಶದೊಂದಿಗೆ ವಿಲೀನ ಆಗಿದ್ವು. 500ಕ್ಕಿಂತ ಹೆಚ್ಚು ಸಂಸ್ಥಾನಗಳು, ರಾಜ್ಯಗಳು ಏನಾದವು ಅಂದರೆ 12 ಭಾಗಗಳಲ್ಲಾಗಿ ನಮ್ಮ ಭಾರತದ ಒಕ್ಕೂಟವನ್ನು ಸೇರ್ಪಡೆಯಾಗಿದ್ವು, ವಿಲೀನ ಆಗಿದ್ವು. 12 ರಾಜ್ಯಗಳು ಅಥವಾ 12 ಭಾಗಗಳಾಗಿ ವಿಲೀನ ಆಗಿದ್ವು. ಈ ಸಂಸ್ಥಾನಗಳಲ್ಲಿ ಹಲವಾರು ಭಾಷೆ, ಹಲವಾರು ಸಂಸ್ಕೃತಿಗಳಿಂದ ಕೂಡಿದ್ದಂತಹ ಸಂಸ್ಥಾನಗಳು ಅಲ್ಲಿ ಆ ರಾಜ್ಯಗಳು ಇದ್ದು. ನೋಡಿ, ಸುಮಾರು 500ಕ್ಕಿಂತ ಹೆಚ್ಚು ರಾಜ್ಯಗಳು 12 ಭಾಗಗಳಾಗಿ ಏನು ನಮ್ಮ ವಿಲೀನ ಆಗಿದ್ವು. ಅಲ್ಲಿ ಹಲವಾರು ಭಾಷೆಗಳನ್ನು ಮಾತನಾಡುವ ಜನ ಇದ್ದರು. ಬೇರೆ ಬೇರೆ ರೀತಿಯ ಪ್ರದೇಶಗಳಿಂದ ಸಂಸ್ಕೃತಿಗಳನ್ನು ಇಟ್ಟುಕೊಂಡಂತಹ ಜನ ಇದ್ದರು. ಅಲ್ಲಿ ಭಾಷೆ ಮತ್ತು ಸಾಂಸ್ಕೃತಿಕ ಸಾಮರಸ್ಯಕ್ಕೆ ಯಾವುದೇ ಪ್ರಾಮುಖ್ಯತೆ ಇರಲಿಲ್ಲ. ಒಂದೇ ಪ್ರದೇಶದಲ್ಲಿ, ಒಂದು ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯ ಭಾಷೆಗಳು, ಸಂಸ್ಕೃತಿ ಹೊಂದಿರುವಂಥದ್ದರಿಂದ ಅಲ್ಲಿ ಅವರ ಮಧ್ಯದಲ್ಲಿ ಏನಾಗಿತ್ತು, ಅಥವಾ ಅಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆ ಇರಲಿಲ್ಲ ಅಂದರೆ ಭಾಷೆಗೆ ಪ್ರಾಮುಖ್ಯತೆ ಇರಲಿಲ್ಲ, ಅಲ್ಲಿ ಸಾಂಸ್ಕೃತಿಕ ಸಾಮರಸ್ಯಕ್ಕೆ ಪ್ರಾಮುಖ್ಯತೆ ಇರಲಿಲ್ಲ. ಆದ್ದರಿಂದ ರಾಜ್ಯಗಳ ಪುನರ್ರಚನೆ ಪ್ರಕ್ರಿಯೆ ಅತ್ಯಂತ ಅವಶ್ಯಕವಾಗಿತ್ತು. ಈಗಿದೆ ನೋಡಿ, ಯಾಕೆ ನಮ್ಮ ಭಾರತದ ರಾಜ್ಯಗಳನ್ನು ಪುನರ್ರಚನೆ ಮಾಡಬೇಕಾಗಿತ್ತು ಅಂತಂದರೆ ಈ ಅಂಶಗಳು. ಅಲ್ಲಿ ಭಾಷೆ ಮತ್ತು ಸಂಸ್ಕೃತಿಯ ಸಾಮರಸ್ಯ ಇಲ್ಲದೇ ಇರುವಂಥದ್ದನ್ನು ನಾವು ಆ ರಾಜ್ಯಗಳಲ್ಲಿ ನೋಡ್ತಾ ಇದ್ವಿ. ಹೀಗಾಗಿ ಈ ಒಂದು ಮಾನದಂಡ ಇಟ್ಟುಕೊಂಡು ಭಾರತದಲ್ಲಿ ಏನು ಮಾಡಬೇಕಾಯಿತು ಅಂದರೆ ಪುನರ್ರಚನಾ ಪ್ರಕ್ರಿಯೆ, ರಾಜ್ಯಗಳ ಪುನರ್ರಚನಾ ಪ್ರಕ್ರಿಯೆ ಅವಶ್ಯಕ ಆಗಿತ್ತು. 1950ರಲ್ಲಿ ಸಂವಿಧಾನವನ್ನು ಜಾರಿಗೆ ತರುವುದರ ಮೂಲಕ ನಮ್ಮ ಭಾರತವನ್ನು 4 ರಾಜ್ಯಗಳಲ್ಲಿ, ಭಾರತದ ರಾಜ್ಯಗಳನ್ನು 4 ವರ್ಗಗಳಲ್ಲಿ ವಿಂಗಡಿಸಲಾಗಿತ್ತು. ಯಾವುವು 4 ವರ್ಗಗಳು? ಒಂದು ಎ ವರ್ಗದ ರಾಜ್ಯಗಳು ಅಂತೆ. ಆ ಎ ವರ್ಗದ ರಾಜ್ಯಗಳು ಯಾವುವು ಅಂದರೆ ಅಸ್ಸಾಂ, ಬಿಹಾರ್, ಬಾಂಬೆ, ಮಧ್ಯಪ್ರದೇಶ್, ಮದ್ರಾಸ್, ಒರಿಸ್ಸಾ, ಪಂಜಾಬ್, ಯುನೈಟೆಡ್ ಪ್ರಾವಿನ್ಸ್ ಮತ್ತು ಪಶ್ಚಿಮ ಬಂಗಾಳ. ಇವು ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟ ಪ್ರಾಂತ್ಯಗಳಾಗಿದ್ದು ಇವುಗಳನ್ನು ಎ ವರ್ಗದ ರಾಜ್ಯಗಳು ಅಂತ ವರ್ಗ ಮಾಡಲಾಗಿತ್ತು. ಇವೆಲ್ಲವೂ ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟ ಪ್ರಾಂತ್ಯಗಳಾಗಿರುವುದರಿಂದ ಇವುಗಳನ್ನು ಎ ವರ್ಗದ ರಾಜ್ಯಗಳು ಅಂತ. ಇನ್ನು ಎರಡನೇದ್ದು ಬಿ ವರ್ಗದ ರಾಜ್ಯಗಳು ಅಂತ ಬರ್ತದೆ.
ಬಿ ವರ್ಗದ ರಾಜ್ಯಗಳು ಯಾವುವು ಅಂದರೆ ಹೈದರಾಬಾದ್, ಜಮ್ಮು ಮತ್ತು ಕಾಶ್ಮೀರ, ಮಧ್ಯ ಭಾರತ, ಮೈಸೂರು, ಪಟಿಯಾಲ, ಪೆಪ್ಸು, ರಾಜಸ್ಥಾನ್, ಸೌರಾಷ್ಟ್ರ, ಟ್ರಾಂಕೋರ್, ಕೊಚ್ಚಿನ್, ವಿಂಧ್ಯ ಪ್ರದೇಶ ಇವೆಲ್ಲವೂ ಕೂಡ ಬಿ ವರ್ಗದ ರಾಜ್ಯಗಳು. ಇವು ಬ್ರಿಟಿಷರ ಅಧೀನದಲ್ಲಿದ್ದ ದೇಶೀಯ ಪ್ರಾಂತ್ಯಗಳಾಗಿದ್ವು. ಇಲ್ಲಿ ಸ್ವಲ್ಪ ಗಮನವನ್ನು ನಾವು ಕೊಡಬೇಕಾಗಿರುವಂಥದ್ದು, ಅವು ನೇರವಾಗಿ ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟವು ಎ ವರ್ಗದ ರಾಜ್ಯಗಳು. ಈ ಬಿ ವರ್ಗದ ರಾಜ್ಯಗಳೇನು ಅಂದರೆ ಬ್ರಿಟಿಷರ ಅಧೀನದಲ್ಲಿರುವಂತಹ ದೇಶೀಯ ಪ್ರಾಂತ್ಯಗಳು. ಅವರು ಆಡಳಿತಾತ್ಮಕವಾಗಿ ಇಂಡಿಪೆಂಡೆಂಟ್ ಆಗಿದ್ದರು, ಆದರೆ ಕೆಲವು ಅಂಶಗಳಲ್ಲಿ ಬ್ರಿಟಿಷರ ಅಧೀನದಲ್ಲಿ ಇದ್ದರು. ಹಾಗಾಗಿ ಇವುಗಳನ್ನು ಯಾವ ದೇಶಗಳು ಅಂದರೆ ಬ್ರಿಟಿಷರ ಅಧೀನದಲ್ಲಿದ್ದಂತಹ ದೇಶೀಯ ಪ್ರಾಂತ್ಯಗಳು ಆಗಿದ್ವು. ಇದು ಮೂರನೆಯದಾಗಿ ಸಿ ವರ್ಗದ ರಾಜ್ಯಗಳು ಅಂತ ಬರ್ತದೆ. ಸಿ ವರ್ಗದ ರಾಜ್ಯಗಳು ಅಂದರೆ ಯಾವುವು? ಅಜ್ಮೀರ, ಭೋಪಾಲ, ಕೂರ್ಗ್, ದೆಹಲಿ, ಹಿಮಾಚಲ ಪ್ರದೇಶ, ಮಣಿಪುರ, ತ್ರಿಪುರ ಮತ್ತು ವಿಂಧ್ಯ ಪ್ರದೇಶ ಇವು ಸಿ ವರ್ಗದ ರಾಜ್ಯಗಳು. ಇನ್ನು ಡಿ ವರ್ಗದ ರಾಜ್ಯಗಳು ಅಂದರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಹೀಗೆ 1950ರಲ್ಲಿ ನಮ್ಮ ರಾಜ್ಯಗಳನ್ನು 4 ವರ್ಗಗಳಲ್ಲಿ ವಿಂಗಡಣೆ ಮಾಡಲಾಗಿತ್ತು. ಸಿ ಮತ್ತು ಡಿ ವರ್ಗದ ರಾಜ್ಯಗಳನ್ನು ಯಾರು ಆಳ್ತಾ ಇದ್ರು ಅಂದರೆ ಲೆಫ್ಟಿನೆಂಟ್ ಗವರ್ನರ್ ಅಥವಾ ಚೀಫ್ ಕಮಿಷನರ್ ಅವರ ನೆರವಿನಿಂದ ಭಾರತದ ರಾಷ್ಟ್ರಪತಿಗಳು ಆಳ್ವಿಕೆಯನ್ನು ಮಾಡ್ತಾಯಿದ್ರು. 1950ಯಲ್ಲಿದು ಸಿ ಮತ್ತು ಡಿ ವರ್ಗದ ರಾಜ್ಯಗಳನ್ನು ಲೆಫ್ಟಿನೆಂಟ್ ಗವರ್ನರ್ ಅಥವಾ ಚೀಫ್ ಕಮಿಷನರ್ ಅವರ ನೆರವಿನೊಂದಿಗೆ ಭಾರತದ ರಾಷ್ಟ್ರಪತಿಗಳು ಇವುಗಳನ್ನು ಆಡಳಿತ ನಡೆಸ್ತಾ ಇದ್ದರು. ಭಾರತದ ಏಕತೆ ಮತ್ತು ಸಮಗ್ರತೆಗೆ ಭಂಗ ತರದೆ ಭಾಷಾವಾರು ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ರಾಜ್ಯಗಳ ಗಡಿ ರೇಖೆಗಳನ್ನು ಗುರುತಿಸುವುದು ಅತ್ಯಂತ ಅಗತ್ಯ ಅಂಶ ಆಯಿತು. ಈಗ ಮುಂದೆ ಸಮಸ್ಯೆ ಏನಾಗಿತ್ತು? ಏಕತೆಗೂ ಭಂಗ ಬರಬಾರ್ದು, ಸಮಗ್ರತೆಗೂ ಭಂಗ ಬರಬಾರ್ದು, ಜೊತೆಗೆ ಭಾಷಾವಾರು ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯ ಅಂಶಗಳನ್ನು ನಾವು ಪರಿಗಣಿಸಿ ಅವುಗಳಿಗೆ ಪ್ರಾಮುಖ್ಯತೆಯನ್ನು ನೀಡಿ ರಾಜ್ಯಗಳ ಗಡಿಗಳನ್ನು ಗುರುತಿಸುವುದು ನಮ್ಮ ಅತಿ ಅಗತ್ಯದ ಅಂಶ ಆಗಿತ್ತು. ಹಾಗಾಗಿ ಮೊಟ್ಟ ಮೊದಲನೆಯದಾಗಿ ಏನು ವಿಚಾರ ಅಂದರೆ ಭಾಷಾವಾರು ಪ್ರಾಂತ್ಯಗಳನ್ನು ನಾವು ರಚನೆ ಮಾಡಬೇಕು, ಅವುಗಳ ಆಧಾರದ ಮೇಲೆ ರಾಜ್ಯಗಳನ್ನು ಪುನರ್ರಚನೆ ಮಾಡಬೇಕು ಅನ್ನುವ ಪ್ರಸ್ತಾವ ನಮ್ಮ ಮುಂದೆ ಬಂತು. ಹಾಗಾಗಿ ಭಾಷಾವಾರು ಆಧಾರದ ಮೇಲೆ ರಾಜ್ಯಗಳ ಪುನರ್ರಚನೆ ಮಾಡುವಂಥದ್ದು. ಮೋತಿಲಾಲ್ ನೆಹರು ಸಮಿತಿ ಒಂದಿರ್ತದೆ. ಆ ಸಮಿತಿ ಅಭಿಪ್ರಾಯಪಟ್ಟಿರುವಂತೆ ಈ ರಾಜ್ಯಗಳ ಪುನರ್ರಚನೆಯ ಕುರಿತು ಮೋತಿಲಾಲ್ ನೆಹರು ಸಮಿತಿ ಏನು ಅಭಿಪ್ರಾಯ ಪಡ್ತದೆ ಅಂದರೆ, ಒಂದು ಪ್ರಾಂತ್ಯ ಸಾಕ್ಷರತೆಯನ್ನು ಸಾಧಿಸಿ ತನ್ನ ಮಾತೃಭಾಷಾ ಮಾಧ್ಯಮದ ಮೂಲಕ ದಿನನಿತ್ಯದ ಕಾರ್ಯಗಳನ್ನು ನಿರ್ವಹಿಸಬೇಕಾದ್ರೆ ಅದು ಭಾಷಾವಾರು ರಾಜ್ಯವಾಗಿರಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತದೆ. ಒಂದು ಭಾಗ, ಒಂದು ಪ್ರಾಂತ್ಯ ಅದು ಡೆವಲಪ್ಮೆಂಟ್ ಆಗಬೇಕು, ಪ್ರಗತಿ ಸಾಧಿಸಬೇಕು ಅಂತಂದರೆ ಸಾಕ್ಷರತೆಯನ್ನು ಸಾಧಿಸಿ ತನ್ನ ಮಾತೃಭಾಷಾ ಮಾಧ್ಯಮದ ಮೂಲಕ ದಿನನಿತ್ಯದ ಕಾರ್ಯಕ್ರಮಗಳನ್ನು ನಿರ್ವಹಿಸಿದಾಗ ಮಾತ್ರ ಅದು ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ. ಮಾತೃಭಾಷೆ ಒಂದು, ಆಡಳಿತ ಭಾಷೆಯೇ ಬೇರೆ. ಅಲ್ಲಿ ಯಾವ ಶಿಕ್ಷಣವನ್ನು ನೀಡಬೇಕು, ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ನೀಡಬೇಕು ಅನ್ನುವ ಕನ್ಫ್ಯೂಷನ್ ಇದ್ದಾಗ ಅಲ್ಲಿ ಪ್ರಗತಿ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಮೋತಿಲಾಲ್ ನೆಹರು ಸಮಿತಿ ಹೇಳ್ತಾರೆ, ಒಂದು ಪ್ರಾಂತ್ಯ ಸಾಕ್ಷರತೆ ಸಾಧಿಸಬೇಕು ಅಂದರೆ, ಅದು ಡೆವಲಪ್ಮೆಂಟ್ ಆಗಬೇಕು ಅಂದರೆ ಮಾತೃಭಾಷಾ ಮಾಧ್ಯಮದ ಮೂಲಕ ದಿನನಿತ್ಯದ ಕಾರ್ಯಕ್ರಮಗಳನ್ನು ನಿರ್ವಹಿಸಿದಾಗ ಮಾತ್ರ ಅದು ಸಾಧ್ಯ. ಹಾಗಾಗಿ ರಾಜ್ಯ ಏನಾಗಿರಬೇಕು ಅಂದರೆ ಭಾಷಾವಾರು ರಾಜ್ಯ ಆಗಿರಬೇಕು. ಇದು ವೈವಿಧ್ಯಮಯ ಸಂಸ್ಕೃತಿ, ಸಂಪ್ರದಾಯ ಮತ್ತು ಸಾಹಿತ್ಯದ ಬೆಳವಣಿಗೆಗೆ ಸಹಾಯಕವಾಗಬಲ್ಲದು. ಯಾವಾಗ ನಾವು ಭಾಷಾವಾರು ಭಾಷೆಯ ಆಧಾರದ ಮೇಲೆ ಯಾವ ಜನರು, ಯಾವ ಭಾಷೆಯ ಜನ ಅಲ್ಲಿ ಜಾಸ್ತಿ ಇದ್ದಾರೋ ಅಂಥ ಭಾಷೆಯನ್ನು ನಾವು ಒಗ್ಗೂಡಿಸಿ ಅಲ್ಲಿ ಆ ಭಾಷೆಯಲ್ಲಿಯೇ ಅವರಿಗೆ ಶಿಕ್ಷಣವನ್ನು ನೀಡಿದಾಗ ಅಲ್ಲಿ ಸಂಸ್ಕೃತಿ, ಸಂಪ್ರದಾಯ ಮತ್ತು ಸಾಹಿತ್ಯದ ಬೆಳವಣಿಗೆಗೆ ಸಹಾಯಕ ಆಗ್ತದೆ ಅಂತ ಹೇಳಲಾಯಿತು. ಇನ್ನು ರಾಜ್ಯಗಳ ಪುನರ್ರಚನೆಗೆ ಭಾಷೆಯು ಒಂದು ಆಧಾರವಾಗಿರಬೇಕು. ಏಕೆ ಅಂದರೆ, ಯಾಕೆ ಒಂದು ಭಾಷೆ ಈ ಪುನರ್ರಚನೆಗೆ ಆಧಾರ ಆಗಿರಬೇಕು ಅಂತಂದರೆ, ಮೊದಲನೇದಾಗಿ ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕು ಅಂದರೆ ಭಾಷೆಯು ಜನರ ಸಂಸ್ಕೃತಿ ಮತ್ತು ಸಂಪ್ರದಾಯಗಳೊಂದಿಗೆ ಅತ್ಯಂತ ನಿಕಟವಾಗಿದೆ.
ಭಾಷೆ ಎಂಥದ್ದಾಗಿರ್ತಾ ಇದೆ ಅಂದರೆ ಜನರ ಸಂಸ್ಕೃತಿ ಮತ್ತು ಸಂಪ್ರದಾಯಗಳೊಂದಿಗೆ ಬಹಳಷ್ಟು ನಿಕಟವಾದ ಸಂಬಂಧವನ್ನು ಹೊಂದಿರ್ತಾ ಇದೆ. ನೀವು ನೋಡಿ, ಒಂದೇ ಭಾಷೆ ಜನ ಮಾತನಾಡುವಂಥ ಜನ ಇದ್ದರೆ ಅವರ ಸಂಸ್ಕೃತಿ ಹಾಗೂ ಅವರ ಸಂಪ್ರದಾಯಗಳು ಒಂದೇ ಆಗಿರ್ತಾ ಇವೆ. ಅವು ಅತ್ಯಂತ ಸಮೀಪ ನಿಕಟವಾಗಿರುವಂಥದ್ದು. ಹಾಗಾಗಿ ಭಾಷೆ ಯಾಕೆ ರಾಜ್ಯಗಳ ಪುನರ್ರಚನೆಗೆ ಮೂಲ ಆಧಾರವಾಗಿರಬೇಕು ಅಂದರೆ ಅದು ಆ ಜನರ ಸಂಸ್ಕೃತಿ ಮತ್ತು ಸಂಪ್ರದಾಯಗಳಿಗೆ ಅತ್ಯಂತ ನಿಕಟವಾದದ್ದು ಆಗಿರ್ತಾ ಇದೆ. ಇನ್ನು ಎರಡನೇದು, ಮಾತೃಭಾಷಾ ಮಾಧ್ಯಮದ ಮೂಲಕ ಮಾತ್ರ ಯಶಸ್ವಿಯಾಗಿ ಶಿಕ್ಷಣ ಪಡೆದು ಸಾಕ್ಷರತೆಯನ್ನು ಸಾಧಿಸಬಹುದು. ನಮ್ಮ ಮಾತೃಭಾಷೆಯಲ್ಲಿಯೇ ನಮಗೆ ಶಿಕ್ಷಣ ದೊರೆತಾಗ ಆ ಮಾಧ್ಯಮದ ಮೂಲಕ ನಾವು ಶಿಕ್ಷಣ ಪಡೆದುಕೊಂಡಿವೆ ಅಂದರೆ ಯಶಸ್ವಿಯಾಗಿ ಸಾಕ್ಷರರಾಗಿ ಸಾಕ್ಷರತೆಯನ್ನು ಸಾಧಿಸಿ ನಾವು ಶಿಕ್ಷಣವನ್ನು ಪಡೆದು ಯಶಸ್ಸನ್ನು ಸಾಧಿಸಬಹುದು. ನಮ್ಮ ಮಾತೃಭಾಷೆಯೇ ಬೇರೆ, ನಂತರದ ಭಾಷೆ ನಾವು ಕಲಿಬೇಕು ಅಂದರೆ ಕಷ್ಟಪಡಬೇಕಾಗ್ತದೆ. ಆಡು ಭಾಷೆ, ಮಾತೃಭಾಷೆ, ಹುಟ್ಟಿನಿಂದ ಪಡೆದುಕೊಂಡು ಬಂದ ಬೆಳೆದು ಬಂದ ಭಾಷೆಯಲ್ಲಿ ನಮಗೆ ಶಿಕ್ಷಣ ದೊರೆತಾಗ ನಾವು ಭಾಳಷ್ಟು ಸುಲಭವಾಗಿ ನಾವು ಅರ್ಥ ಮಾಡಿಕೊಂಡು ಪ್ರಗತಿಯನ್ನು ಸಾಧಿಸಬಹುದು, ಶಿಕ್ಷಣವನ್ನು ಸಾಕ್ಷರತೆಯನ್ನು ಸಾಧಿಸಬಹುದಾಗಿದೆ. ಇನ್ನು ಸಿ, ಜನಸಾಮಾನ್ಯರ ಮಾತೃಭಾಷೆಯಲ್ಲಿ ರಾಜಕಾರಣ ಮತ್ತು ಆಡಳಿತ ನಡೆದಾಗ ಜನರು ಯಾವ ಭಾಷೆ ಬಲ್ಲವರಾಗಿದ್ದಾರೋ, ಯಾವ ಭಾಷೆ ಮಾತೃಭಾಷೆಯನ್ನು ಹೊಂದಿದ್ದಾರೋ, ಯಾವ ಭಾಷೆಯವರಾಗಿದ್ದಾರೋ ಅವರ ಭಾಷೆಯಲ್ಲಿಯೇ ರಾಜಕಾರಣ, ಅವರ ಭಾಷೆಯಲ್ಲಿಯೇ ಆಡಳಿತ ನಡೆದಾಗ ಪ್ರಜಾಪ್ರಭುತ್ವಕ್ಕೆ ನೈಜ ಸ್ವರೂಪ ಲಭಿಸುತ್ತದೆ. ಅಲ್ಲಿ ಯಾವ ಆರ್ಡರ್ ಬಂತೋ ಆದೇಶ ಸರ್ಕಾರದ್ದು ನಮಗೆ ಗೊತ್ತಾಗಲ್ಲ, ನಮಗೆ ಬರುವ ಭಾಷೆಯಲ್ಲಿ ಆಡಳಿತ ಬರ್ತಾ ಇಲ್ಲ ಆದೇಶಗಳು. ಹಾಗಾದರೆ ನಮಗೇನು ಅನುಭವಕ್ಕೆ ಬರೋದು, ನಮಗೇನು ಅರಿವಾಗೋದು? ಯಾವಾಗ ನಾವು ಯಾವ ಭಾಷೆಯವರು ಇದ್ದೇವೋ, ಯಾವ ಭಾಷೆಯಲ್ಲಿ ಆ ಒಂದು ಇದ್ದೀವೋ ಅದೇ ಭಾಷೆಯಲ್ಲಿ ಆಡಳಿತ ಬಂತು, ಅದೇ ಭಾಷೆಯಲ್ಲಿ ರಾಜಕಾರಣ ನಡೀತು ಅಂದರೆ ಅದು ನಿಜವಾದ ಪ್ರಜಾಪ್ರಭುತ್ವದ ನೈಜ ಸ್ವರೂಪ ಆಗ್ತದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಆಮೇಲೆ ಭಾಷಾವಾರು ರಾಜ್ಯಗಳು ಮಾತ್ರ ಶಿಕ್ಷಣ, ಆಡಳಿತ ಮತ್ತು ನ್ಯಾಯಿಕ ವ್ಯವಹಾರಗಳನ್ನು ಮಾತೃಭಾಷೆಯಲ್ಲಿಯೇ ಸಮರ್ಥವಾಗಿ ನೀಡಬಲ್ಲವು. ನೋಡಿ, ಭಾಷಾವಾರು ರಾಜ್ಯಗಳಾದಾಗ ಅಲ್ಲಿ ಶಿಕ್ಷಣ, ಆಡಳಿತ ಮತ್ತು ನ್ಯಾಯಿಕ ವ್ಯವಹಾರ ಇವು ಮಾತೃಭಾಷೆಯಲ್ಲಿಯೇ ಇರುವುದರಿಂದ ಸಮರ್ಥವಾಗಿ ನೀಡಲಿಕ್ಕೆ ಸಾಧ್ಯ ಆಗ್ತದೆ. ಆದುದರಿಂದಲೇ ಸ್ವತಂತ್ರ ಭಾರತದಲ್ಲಿ ಭಾಷಾವಾರು ತತ್ವಗಳ ಆಧಾರದ ಮೇಲೆ ರಾಜ್ಯಗಳನ್ನು ಪುನರ್ರಚಿಸಬೇಕೆಂಬ ಅಭಿಪ್ರಾಯ ಪಡಲಾಯಿತು. ಭಾರತ ಸ್ವತಂತ್ರವಾದ ನಂತರ ಅಲ್ಲಿಯ ಡೆವಲಪ್ಮೆಂಟ್ ಬಗ್ಗೆ ವಿಚಾರ ಮಾಡುವಾಗ ಈ ಒಂದು ವಿಚಾರ ಅಲ್ಲಿ ಬಂತು. ಯಾಕೆಂದರೆ ಸ್ವತಂತ್ರ ಭಾರತದಲ್ಲಿ ಭಾಷಾವಾರು ತತ್ವಗಳ ಆಧಾರದ ಮೇಲೆ ನಾವು ರಾಜ್ಯಗಳನ್ನು ಪುನರ್ರಚನೆ ಮಾಡಿದರೆ ಪ್ರಗತಿ ಹೊಂದಲಿಕ್ಕೆ ಸಾಧ್ಯ ಅನ್ನುವ ಕಾರಣಕ್ಕೆ ಅಭಿಪ್ರಾಯಕ್ಕೆ ಬರಲಾಯಿತು. ಇನ್ನು ಸ್ವಾತಂತ್ರ್ಯ ನಂತರ ದೇಶ ವಿಭಜನೆಯ ದುಷ್ಪರಿಣಾಮದಿಂದ ಉಂಟಾದಂತಹ ರಾಜಕೀಯ ಅಭದ್ರತೆ, ಕಾನೂನು ಮತ್ತು ಸುವ್ಯವಸ್ಥೆಯ ಸಮಸ್ಯೆ ಮತ್ತು ಕಾಶ್ಮೀರದ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಲು ಹಾಗೂ ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ಸಾಧಿಸುವುದಕ್ಕೆ ಪ್ರಾಧಾನ್ಯತೆ ನೀಡಲಾಯಿತು. ನೋಡಿ, ಯಾವಾಗ ದೇಶ ಸ್ವತಂತ್ರವಾಯಿತೋ, ಸ್ವತಂತ್ರವಾದ ನಂತರ ದೇಶ ವಿಭಜನೆ ಆಗಿರುವಂತಹ ದುಷ್ಪರಿಣಾಮ ಏನಾಗಿತ್ತು, ನಮ್ಮಲ್ಲಿ ರಾಜಕೀಯ ಅಭದ್ರತೆ ಇತ್ತು, ಕಾನೂನು ಸುವ್ಯವಸ್ಥೆಯ ಸಮಸ್ಯೆ ಇತ್ತು, ಕಾಶ್ಮೀರ ಸಮಸ್ಯೆ ಬಂತು. ಇವುಗಳನ್ನು ಪರಿಣಾಮಕಾರಿಯಾಗಿ ನಾವು ನಿಭಾಯಿಸಬೇಕು ಹಾಗೂ ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ಸಾಧಿಸುವುದಕ್ಕೆ ನಾವು ಪ್ರಾಧಾನ್ಯತೆ ನೀಡಬೇಕಾಗಿರುವಂಥದ್ದು ಅಲ್ಲಿ ಬಹಳಷ್ಟು ಪ್ರಾಮುಖ್ಯತೆ ಹೊಂದಿತ್ತು. ಹಾಗಾಗಿ ಭಾಷಾವಾರು ಪ್ರಾಂತ್ಯಗಳನ್ನು ರಚಿಸುವುದರಿಂದ ಪ್ರಾದೇಶಿಕ ಮತ್ತು ಭಾಷಾ ವೈರುಧ್ಯತೆಗಳು ಹೆಚ್ಚಾಗಬಹುದೆಂಬ ಉದ್ದೇಶದಿಂದ ಈ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಯಿತು. ಈಗ ನಾವು ಭಾಷೆಯ ಆಧಾರದ ಮೇಲೆ ನಾವು ಈ ಒಂದು ಪ್ರಾಂತ್ಯ ರಚನೆ ಮಾಡುವ ಪ್ರಯತ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಅಂದರೆ ನಾವು ಈಗ ಮೊದಲು ಏನು ಆ ದೇಶದ ವಿಭಜನೆಯಿಂದ ಆಗಿರುವ ದುಷ್ಪರಿಣಾಮಗಳೇನಾಗಿವೆ ಅವುಗಳಿಗೆ ನಾವು ಹೆಚ್ಚಿನ ಪ್ರಾಧಾನ್ಯತೆ ಕೊಡಬೇಕಾಗಿತ್ತು. ಅವುಗಳನ್ನು ಬಿಟ್ಟು ಇದನ್ನು ಮಾಡ್ಕೋತ ಕೂತ್ರೆ ಅವುಗಳಿಗೆ ಸಮಸ್ಯೆ ಆಗಬಹುದು ಅನ್ನುವ ಕಾರಣದಿಂದ ಇದಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ನೀಡಲಾಯಿತು, ತಾತ್ಕಾಲಿಕವಾಗಿ ಮುಂದೂಡಲಾಯಿತು. ಯಾವುದು? ಭಾಷಾವಾರು ಪ್ರಾಂತ್ಯಗಳನ್ನು ರಚಿಸುವಂತಹ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಯಿತು. ಸಂವಿಧಾನದ ರಚನಾ ಸಭೆಯಿಂದ ನೇಮಿಸಲ್ಪಟ್ಟಂತಹ ಭಾಷಾವಾರು ಪ್ರಾಂತ್ಯಗಳ ಆಯೋಗ ಮತ್ತು 1948ರಲ್ಲಿ ರಚನೆಯಾಗಿರುವಂತಹ ಜವಾಹರ್ಲಾಲ್ ನೆಹರು, ವಲ್ಲಭಭಾಯಿ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯ ಇವರನ್ನು ಒಳಗೊಂಡಂತಹ ಸಮಿತಿ JVP ಸಮಿತಿ, ಈ ಸಮಿತಿ ರಾಷ್ಟ್ರೀಯ ಏಕತೆಗೆ ಭಂಗ ತರುತ್ತದೆಂಬ ಉದ್ದೇಶದಿಂದ ಸದ್ಯಕ್ಕೆ ಭಾಷಾವಾರು ಪ್ರಾಂತ್ಯಗಳನ್ನು ರಚಿಸುವುದು ಬೇಡ ಅಂತ ಸಲಹೆ ನೀಡಿತು. ನೋಡಿ, 1948ರಲ್ಲಿ ರಚನೆಯಾಗಿರುವಂತಹ ಜವಾಹರ್ಲಾಲ್ ನೆಹರು, ವಲ್ಲಭಭಾಯಿ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯ
ನೋಡಿ, ಇವರ ಮೂವರ ಹೆಸರನ್ನು ಶಾರ್ಟ್ ಫಾರ್ಮ್ ಮಾಡಿ JVP ಸಮಿತಿ. ಜೆ ಅಂದರೆ ಜವಾಹರ್ಲಾಲ್, ವಿ ಅಂದರೆ ವಲ್ಲಭಭಾಯ್ ಪಟೇಲ್, ಪಿ ಅಂದರೆ ಪಟ್ಟಾಭಿ ಸೀತಾರಾಮಯ್ಯ. ಇದು ಶಾರ್ಟ್ ಫಾರ್ಮ್ JVP ಸಮಿತಿ ಅಂತೀವಿ. ಈ JVP ಸಮಿತಿ ಏನು ಮಾಡ್ತದೆ ಶಿಫಾರಸು ಅಂತಂದರೆ, ಸಲಹೆ ಕೊಡ್ತದೆ. ಅಂದರೆ ರಾಷ್ಟ್ರೀಯ ಏಕತೆಗೆ ಭಂಗ ಬರ್ತದೆ. ಆ ಒಂದು ಕಾರಣದಿಂದ ಸದ್ಯಕ್ಕೆ ಈ ಭಾಷಾವಾರು ಪ್ರಾಂತ್ಯಗಳ ರಚನೆ ಮಾಡೋದು ಬೇಡ ಅಂತ ಆ 1948ರಲ್ಲಿ ರಚನೆಯಾಗಿರುವಂಥ ಸಮಿತಿ ಹೇಳ್ತದೆ. ಹೀಗಾಗಿ ತಾತ್ಕಾಲಿಕವಾಗಿ ಇದನ್ನು ಏನು ಮಾಡಲಾಗ್ತದೆ, ಭಾಷಾವಾರು ಪ್ರಾಂತ್ಯಗಳ ರಚನೆಯ ಪ್ರಕ್ರಿಯೆಯನ್ನು ಮುಂದೂಡಲಾಗ್ತದೆ. ಆದರೆ ಈ ವಿದ್ಯಮಾನ ಅಂದರೆ ಈ ತಾತ್ಕಾಲಿಕವಾಗಿ ಈ ಭಾಷಾವಾರು ಪ್ರಾಂತ್ಯಗಳ ರಚನೆಯ ಪ್ರಾಂತ್ಯಗಳನ್ನು ಅಥವಾ ರಚನೆ ಮಾಡುವುದನ್ನು ಮುಂದೂಡಿದ್ದರ ಪರಿಣಾಮದಿಂದಾಗಿ, ಈ ವಿದ್ಯಮಾನದಿಂದಾಗಿ ಭಾರತದ ಅಲ್ಲಲ್ಲಿ ಏನು ಪ್ರಾರಂಭ ಆಗ್ತದೆ ಅಂದರೆ ಚಳುವಳಿ ಪ್ರಾರಂಭ ಆಗ್ತದೆ. ಚಳುವಳಿಗಳು ಪ್ರಾರಂಭವಾಗಿ ಬಹುದಿನದ ಬೇಡಿಕೆಯಾಗಿರುವಂತಹ ಪ್ರತ್ಯೇಕ ಆಂಧ್ರ ರಾಜ್ಯ ಚಳುವಳಿ ಮತ್ತಷ್ಟು ವೇಗವನ್ನು ಪಡೆದುಕೊಳ್ತದೆ. ಆಂಧ್ರ ಪ್ರದೇಶದಲ್ಲಿ ಪ್ರತ್ಯೇಕವಾದ ಒಂದು ಆಂಧ್ರ ರಾಜ್ಯದ ಸ್ಥಾಪನೆಗೆ ಚಳುವಳಿ ನಡೆದಿತ್ತು. ಅದು ಇನ್ನಷ್ಟು ವೇಗವನ್ನು ಪಡೆದುಕೊಂಡು ಯಾವಾಗ ಇವರು ಇದನ್ನು ತಡೆಗಟ್ಟಿ ಮುಂದೂಡಿದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ಇನ್ನಷ್ಟು ಅವರು ಆ ಭಾಷಾವಾರು ಪ್ರಾಂತ್ಯಗಳ ರಚನೆ ಆಗಲೇಬೇಕು ಅನ್ನುವಂಥ ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ. ಆ ಚಳುವಳಿಗೆ ವೇಗ ದೊರೀತದೆ. 1952ರಲ್ಲಿ ಜನಪ್ರಿಯ ಸ್ವಾತಂತ್ರ್ಯ ಹೋರಾಟಗಾರರಾಗಿರುವಂತಹ ಪೊಟ್ಟಿ ಶ್ರೀರಾಮುಲು ಅವರು ಪ್ರತ್ಯೇಕ ಆಂಧ್ರ ರಾಜ್ಯ ರಚನೆಗಾಗಿ ಸುಮಾರು 58 ದಿನಗಳವರೆಗೆ ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಆ ಸತ್ಯಾಗ್ರಹ ಮಾಡ್ತಾ 58 ದಿನಗಳ ನಂತರ ಅವರು ಮರಣವೂ ಹೊಂದ್ತಾರೆ, ಅಸುನೀಗ್ತಾರೆ. ನೋಡಿ, ಅವರು ಹೋರಾಟ ಮಾಡಿರುವಂಥದ್ದು ಯಾತಕ್ಕಾಗಿ ಅಂದರೆ ಪ್ರತ್ಯೇಕ ಆಂಧ್ರ ರಾಜ್ಯಕ್ಕಾಗಿ. ಯಾವ ಆಧಾರದ ಮೇಲೆ? ಭಾಷೆಯ ಆಧಾರದ ಮೇಲೆ ಪ್ರತ್ಯೇಕ ಆಂಧ್ರ ರಚನೆಗಾಗಿ ಹೋರಾಟವನ್ನು ಮಾಡ್ತಾರೆ. ಸ್ವಾತಂತ್ರ್ಯ ಹೋರಾಟಗಾರರಾದಂಥ ಪೊಟ್ಟಿ ಶ್ರೀರಾಮುಲು 58 ದಿನಗಳವರೆಗೆ ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಅಸುನೀಗ್ತಾರೆ. ಇದೂ ಕೂಡ ಅಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆ ಮಾಡಬೇಕು ಅನ್ನೋದಕ್ಕೆ ಮತ್ತಷ್ಟು ಒತ್ತನ್ನು ಕೊಡುವಂಥದ್ದನ್ನು ನಾವು ನೋಡ್ತೀವಿ. ಅಂತಿಮವಾಗಿ ಇವರ ಬೇಡಿಕೆಯನ್ನು ಪರಿಗಣಿಸಿ ಆಂಧ್ರ ಪ್ರದೇಶ ರಾಜ್ಯವನ್ನು 1953ರಲ್ಲಿ ಅಸ್ತಿತ್ವಕ್ಕೆ ತರಲಾಗ್ತದೆ. ಯಾವಾಗ ಇವರ ಹೋರಾಟದ ಫಲವಾಗಿ ಇವರು ಉಪವಾಸ ಸತ್ಯಾಗ್ರಹ ಮಾಡ್ತಾ ಮರಣ ಹೊಂದುತ್ತಾರೋ, ಆ ಒಂದು ಫಲವಾಗಿ ಏನು ಮಾಡ್ತಾರೆ ಅಂದರೆ ಇವರ ಬೇಡಿಕೆಯನ್ನು 1953ರಲ್ಲಿ ಆಂಧ್ರ ಪ್ರದೇಶ ರಾಜ್ಯದ ರಚನೆಯೊಂದಿಗೆ ಅಸ್ತಿತ್ವಕ್ಕೆ ತರಲಾಗ್ತದೆ. ಯಾವಾಗ ಆಂಧ್ರ ಪ್ರದೇಶ ರಚನೆ ಆಯಿತೋ ಆವಾಗ ಮತ್ತೆ ಪ್ರಾರಂಭ ಆಗ್ತದೆ. ನೋಡಿ, ಈ ಒಂದು ಯಶಸ್ಸಿನ ಕಾರಣದಿಂದ ಅಂದರೆ ಆ ಸ್ವತಂತ್ರ ಆಂಧ್ರ ಪ್ರದೇಶದ ರಚನೆಯ ಯಶಸ್ಸು ಸಿಗ್ತಲ್ಲ, ಈ ಯಶಸ್ಸಿನಿಂದ ಉತ್ತೇಜಿತರಾಗಿರುವ ದೇಶದ ಇತರ ಭಾಗಗಳಲ್ಲಿ ಭಾಷಾವಾರು ಆಧಾರದ ಮೇಲೆ ರಾಜ್ಯಗಳನ್ನು ರಚಿಸುವಂತಹ ಬೇಡಿಕೆಯ ಕಿಚ್ಚು ಹೆಚ್ಚು ವೇಗವನ್ನು ಪಡೆದುಕೊಳ್ತದೆ. ಯಾವಾಗ ಆ ಹೋರಾಟದ ಫಲವಾಗಿ 1953ರಲ್ಲಿ ನೀವು ಆಂಧ್ರ ಪ್ರದೇಶ ಅನ್ನುವಂಥ ಸ್ವತಂತ್ರ ರಾಜ್ಯ ಸ್ಥಾಪಿಸಿದಿರೋ, ಇದು ಯಶಸ್ಸು ಸಿಕ್ತು, ಸ್ವತಂತ್ರ ರಾಜ್ಯ ಭಾಷೆಯ ಆಧಾರದ ಮೇಲೆ ಮಾಡಬೇಕು ಅನ್ನುವಂಥ ಆಧಾರದಿಂದ ಈ ಇಡೀ ಬೇರೆ ಬೇರೆ ರಾಷ್ಟ್ರದ ಭಾರತದ ಪ್ರದೇಶಗಳಲ್ಲಿ ಮತ್ತೆ ಉತ್ತೇಜನಗೊಂಡು ಭಾಷಾವಾರು ಪ್ರಾಂತ್ಯದ ಆಧಾರದ ಮೇಲೆ ಬೇಡಿಕೆ ಹೆಚ್ಚಾಗಿ ಮತ್ತೆ ವೇಗವನ್ನು ಹೋರಾಟ ಪಡೆದುಕೊಳ್ತದೆ. ಈ ಬೇಡಿಕೆಯನ್ನು ಈಡೇರಿಸುವುದಕ್ಕಾಗಿ 1953ರಲ್ಲಿ ರಾಜ್ಯ ಪುನರ್ರಚನಾ ಸಮಿತಿಯನ್ನು ನೇಮಕ ಮಾಡಲಾಗ್ತದೆ. ಈ ಬೇಡಿಕೆಯನ್ನು ಈಡೇರಿಸುವ ಸಲುವಾಗಿ 1953ಯಲ್ಲಿ ರಾಜ್ಯ ಪುನರ್ರಚನಾ ಸಮಿತಿಯನ್ನು ನೇಮಿಸಲಾಗ್ತದೆ. ಆ ರಾಜ್ಯ ಪುನರ್ರಚನಾ ಸಮಿತಿ 1956ನಲ್ಲಿ ವರದಿಯನ್ನು ಕೊಟ್ಟು ಒಂದು ಕಾಯ್ದೆಯನ್ನು ಜಾರಿ ಮಾಡಲಾಗ್ತದೆ. 1956ರ ರಾಜ್ಯ ಪುನರ್ರಚನಾ ಕಾಯ್ದೆ 1956ರಲ್ಲಿ ನಮ್ಮ ಭಾರತದ ಮತ್ತೊಂದು ಮೈಲಿಗಲ್ಲು ಅಂದರೆ ರಾಜ್ಯಗಳನ್ನು ಭಾಷೆಯ ಆಧಾರದ ಮೇಲೆ ಪುನರ್ರಚನಾ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಅದು 1956ರಲ್ಲಿ. ರಾಜ್ಯಗಳ ಪುನರ್ರಚನೆಗೆ ಅಗತ್ಯವಾದ ಅಂಶಗಳ ಬಗ್ಗೆ ನಿಖರವಾಗಿ ಮತ್ತು ಸ್ಪಷ್ಟವಾಗಿ ಅಧ್ಯಯನ ಮಾಡಿ ಶಿಫಾರಸುಗಳನ್ನು ಮಾಡುವುದಕ್ಕಾಗಿ ಡಿಸೆಂಬರ್ 1953ರಂದು ರಾಜ್ಯ ಪುನರ್ರಚನಾ ಸಮಿತಿಯನ್ನು ನೇಮಕ ಮಾಡಲಾಗಿತ್ತು. ಆ ಸಮಿತಿ ನ್ಯಾಯಾಧೀಶರಾಗಿರುವಂಥ ಫಜಲ್ ಅಲಿ, KM ಪಣಿಕ್ಕರ್ ಮತ್ತು ಹೃದಯನಾಥ್ ಕುಂಜು ಅವರು ಅದರ ಸದಸ್ಯರಾಗಿದ್ದರು. ಯಾವ ಸಮಿತಿ? ಈ ಭಾಷಾ ರಾಜ್ಯಗಳ ಪುನರ್ರಚನಾ ಸಮಿತಿಯಲ್ಲಿ ಫಜಲ್ ಅಲಿ, KM ಪಣಿಕ್ಕರ್ ಮತ್ತು ಹೃದಯನಾಥ್ ಕುಂಜು ಅವರು ಸದಸ್ಯರಾಗಿದ್ದರು. ಇವರು 1955ರಲ್ಲಿ ಸಭೆ ಸೇರ್ತಾರೆ. ಅಲ್ಲಿ ಚರ್ಚೆ ಮಾಡಿ ಸಲಹೆ ಶಿಫಾರಸುಗಳ ಬಗ್ಗೆ ಚರ್ಚೆ ಮಾಡ್ತಾರೆ.
ಪರ್ಯಾಯಾಲೋಚನೆ ಮಾಡ್ತಾರೆ. ಅಂತಿಮವಾಗಿ 1956ರ ರಾಜ್ಯ ಪುನರ್ರಚನಾ ಮಸೂದೆಯನ್ನು ಏಪ್ರಿಲ್ 1956ರಲ್ಲಿ ಸಂಸತ್ತಿನಲ್ಲಿ ಮಂಡಿಸಲಾಗ್ತದೆ. ಅವರ ಕೊಟ್ಟ ಶಿಫಾರಸು, ಅವರ ಚರ್ಚೆ, ಅವರ ಪರ್ಯಾಯಾಲೋಚನೆ ಎಲ್ಲವನ್ನ ಫಲವಾಗಿ 1956 ಆ್ಯಕ್ಟ್ ಬರ್ತದೆ. 1956ರ ರಾಜ್ಯ ಪುನರ್ರಚನಾ ಮಸೂದೆ ಬರ್ತದೆ. ಈ ಮಸೂದೆಯನ್ನು ಏಪ್ರಿಲ್ 1956ರಲ್ಲಿ ಸಂಸತ್ತಿನ ಮುಂದೆ ಮಂಡಿಸಲಾಗ್ತದೆ. ನವೆಂಬರ್ 1956ರಲ್ಲಿ ಇದು ಕಾಯ್ದೆಯಾಗಿ ಜಾರಿಗೆ ಬರ್ತದೆ. 1956ರ ರಾಜ್ಯಗಳ ಪುನರ್ರಚನಾ ಕಾಯ್ದೆ ಯಾವಾಗ ಜಾರಿಗೆ ಬರ್ತದೆ ಅಂದರೆ ನವೆಂಬರ್ 1956ರಲ್ಲಿ ಕಾಯ್ದೆಯಾಗಿ ಜಾರಿಗೆ ಬರ್ತದೆ. ಈ ಕಾಯ್ದೆಯ ಮುಖ್ಯ ಉದ್ದೇಶ ಏನು ಅಂದರೆ ಭಾರತದ ಒಕ್ಕೂಟವು ಐತಿಹಾಸಿಕ ಘಟನೆಗಳು ಮತ್ತು ಸನ್ನಿವೇಶಗಳ ಪರಿಣಾಮಗಳಿಂದ ರಚನೆಯಾಗಿರುವುದರಿಂದ, ಭಾರತದ ಒಕ್ಕೂಟ ಯಾವ ಕಾರಣದಿಂದ ಯಾವ ರೀತಿಯ ರಚನೆ ಆಯಿತು ಅಂದರೆ ಐತಿಹಾಸಿಕ ಘಟನೆಗಳು ನಡೆದು ನಮ್ಮ ಒಕ್ಕೂಟ ರಚನೆ ಆಗಬೇಕು ಅಂದರೆ, ಆಮೇಲೆ ಆಗಿನ ಸನ್ನಿವೇಶಗಳ ಪರಿಣಾಮದ ಮೂಲಕ ನಮ್ಮ ಭಾರತದ ಒಕ್ಕೂಟ ರಚನೆಯಾಗಿರುವುದರಿಂದ ಪ್ರಾದೇಶಿಕ ಭಾಷೆಯ ಆಧಾರಿತ ಮಾತ್ರವಲ್ಲದೆ, ಕೇವಲ ಭಾಷೆ ಅಷ್ಟೇ ಅಲ್ಲದೆ ಆರ್ಥಿಕ ಆಡಳಿತಾತ್ಮಕ ಅನುಕೂಲಗಳನ್ನು ಪರಿಗಣಿಸಿ ಭಾರತದಲ್ಲಿ ರಾಜ್ಯಗಳನ್ನು ಪುನರ್ರಚಿಸಲಾಯಿತು. ಈ ಕಾಯ್ದೆಯ ಮುಖ್ಯಾಂಶಗಳೇನು ಅಂದರೆ ABCD ಅಂತ ಏನು ವರ್ಗಗಳಿದ್ದು, ಕಳೆದ ಅವಧಿಯಲ್ಲಿ ನಾವು ಚರ್ಚೆ ಮಾಡಿದ್ವಿ ABCD ವರ್ಗಗಳು ರಾಜ್ಯಗಳು ಅಂತ. ಆ ABCD ವರ್ಗಗಳ ರಾಜ್ಯಗಳನ್ನು ರದ್ದುಪಡಿಸಲಾಯಿತು. ಅಂದರೆ ಎ ವರ್ಗದ ರಾಜ್ಯಗಳು, ಬಿ ವರ್ಗದ ರಾಜ್ಯಗಳು, CD ವರ್ಗದ ಗವರ್ನರ್ ಅವರಿಂದ ಆಳ್ಕೆ ಮಾಡಲ್ಪಟ್ಟಂತಹ ರಾಜ್ಯಗಳು, ಇವೆಲ್ಲ ವರ್ಗಗಳನ್ನು ಈ ಕಾಯ್ದೆ 1956ರ ರಾಜ್ಯಗಳ ಪುನರ್ರಚನಾ ಕಾಯ್ದೆಯ ಮೂಲಕ ಅವುಗಳನ್ನು ರದ್ದುಪಡಿಸಲಾಯಿತು. 2 ರೀತಿಯ ವರ್ಗಗಳನ್ನು ರಚಿಸುವುದಕ್ಕೆ ಶಿಫಾರಸು ಆಯಿತು. ಎರಡು ರೀತಿಯ ವರ್ಗಗಳನ್ನು ರಚಿಸುವುದು ಯಾವುದು ಅಂತಂದರೆ, ಒಂದು ರಾಜ್ಯಗಳು ಅಂತ, ಇನ್ನೊಂದು ಕೇಂದ್ರಾಡಳಿತದ ಪ್ರದೇಶಗಳು ಅಂತ. 2 ರೀತಿ, ಒಂದು ಇಂಡಿಪೆಂಡೆಂಟ್ ರಾಜ್ಯಗಳು, ಇನ್ನೊಂದು ಕೇಂದ್ರದ ಆಡಳಿತಕ್ಕೆ ಒಳಪಟ್ಟ ಪ್ರದೇಶಗಳು ಅನ್ನುವಂಥದ್ದು. ಇನ್ನು 3ನೇದಾಗಿ ರಾಜ ಪ್ರಮುಖ ಹುದ್ದೆಗಳನ್ನು ರದ್ದುಪಡಿಸುವುದು. ಅಲ್ಲಿಯವರೆಗೆ ಏನಾಗಿತ್ತು ಅಂದರೆ ಆ ರಾಜ್ಯಗಳಲ್ಲಿ ರಾಜ ಪ್ರಮುಖ ಅಂತ ಗವರ್ನರ್ ಆಗಿ ಹೇಗೆ ನಮ್ಮ ರಾಜ್ಯಪಾಲರಿದ್ದಾರೋ ಆ ರೀತಿಯ ರಾಜ ಪ್ರಮುಖ ಅನ್ನುವಂಥ ಹುದ್ದೆ ಇತ್ತು. ಆ ರಾಜ ಪ್ರಮುಖ ಹುದ್ದೆಯನ್ನು ಏನು ಮಾಡಲಾಯಿತು? ರದ್ದುಪಡಿಸಲಾಯಿತು. ಭಾರತದ ಒಕ್ಕೂಟವನ್ನು 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ರಚಿಸುವುದು ಅಂತ ನಿರ್ಧಾರಕ್ಕೆ ಬಂತು. 1956ರಲ್ಲಿ 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳನ್ನು ನಮ್ಮ ಭಾರತ ಒಳಗೊಂಡಿತ್ತು. ಇವತ್ತು ನಾವು 28 ರಾಜ್ಯಗಳು 9 ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿದ್ವಿ. ಅವುಗಳನ್ನು ಮುಂದಿನ ನೋಡೋಣ. ಆದರೆ 14 ರಾಜ್ಯಗಳು ಯಾವಾಗ 1956ರಲ್ಲಿ 6 ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ರಚಿಸುವಂಥದ್ದು. ಅವು ಯಾವುವು? 14 ರಾಜ್ಯಗಳು ಯಾವುವು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳು ಯಾವುವು ಆಗಿಂದು ಅಂದರೆ, ಒಂದು ಆಂಧ್ರ ಪ್ರದೇಶ, ಅಸ್ಸಾಂ, ಬಿಹಾರ್, ಬಾಂಬೆ, ಜಮ್ಮು ಕಾಶ್ಮೀರ್, ಕೇರಳ, ಮಧ್ಯಪ್ರದೇಶ, ಮದ್ರಾಸ್, ಮೈಸೂರು, ಒರಿಸ್ಸಾ, ಪಂಜಾಬ್, ರಾಜಸ್ಥಾನ್, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ. ಈ 14 ಇಂಡಿಪೆಂಡೆಂಟ್ ರಾಜ್ಯಗಳು. ಇನ್ನು ಕೇಂದ್ರಾಡಳಿತ ಪ್ರದೇಶಗಳು ಅಂದರೆ ದೆಹಲಿ, ಮಣಿಪುರ್, ಅಂಡಮಾನ್ ಮತ್ತು ನಿಕೋಬಾರ್, ಹಿಮಾಚಲ ಪ್ರದೇಶ, ತ್ರಿಪುರ ಮತ್ತು ಲಕ್ಷದ್ವೀಪ ಮಿನಿಕಾಯ್ ದ್ವೀಪಗಳು. ಇವುಗಳನ್ನು ಕೇಂದ್ರಾಡಳಿತ ಪ್ರದೇಶಗಳು ಅಂತ 1956ರ ರಾಜ್ಯಗಳ ಪುನರ್ರಚನಾ ಕಾಯ್ದೆಯಲ್ಲಿ ನಾವು ನೋಡಬಹುದಾಗಿರುವಂಥದ್ದು. ಇನ್ನು 1956ರ ನಂತರ ಭಾಷಾವಾರು ರಾಜ್ಯಗಳ ರಚನೆಯ ಸೂತ್ರವನ್ನು ಒಪ್ಪಿಕೊಂಡಾಗ ಎಲ್ಲ ರಾಜ್ಯಗಳು ಕೂಡಲೇ ಭಾಷಾವಾರು ರಾಜ್ಯಗಳಾಗಿ ಅಸ್ತಿತ್ವಕ್ಕೆ ಬರಲಿಲ್ಲ. ಅಲ್ಲಿ ಫಿಕ್ಸ್ ಮಾಡಿ 56ರ ಕಾಯ್ದೆ ಜಾರಿ ಆಯಿತು ಅಂದ ತಕ್ಷಣ ಎಲ್ಲ ರಾಜ್ಯಗಳು ಭಾಷೆಗಳ ಆಧಾರದ ಮೇಲೆ ಅಸ್ತಿತ್ವಕ್ಕೆ ಬರಲಿಲ್ಲ. ಮುಂದೆ ಏನು ಪ್ರಾರಂಭ ಆಯಿತು ಅಂತಂದರೆ, ಮತ್ತೆ ಪ್ರಾರಂಭ ಆಗಿರುವಂಥದ್ದು ಅಲ್ಲಿ ನೋಡಬೇಕಾಗಿರುವಂಥದ್ದು ಅಂದರೆ, ದ್ವಿಭಾಷಾ ರಾಜ್ಯವಾಗಿದ್ದ ಬಾಂಬೆಯಲ್ಲಿ 2 ಭಾಷೆಗಳು ಭಾಳಷ್ಟು ಪ್ರಾಮುಖ್ಯತೆ ಹೊಂದಿದ್ದು. ಯಾವ್ಯಾವುದು? ಗುಜರಾತಿ ಮತ್ತು ಮರಾಠಿ. ದ್ವಿಭಾಷಾ ರಾಜ್ಯವಾಗಿದ್ದ ಬಾಂಬೆಯಲ್ಲಿ ಗುಜರಾತಿ ಮತ್ತು ಮರಾಠಿ ಮಾತನಾಡುವ ಜನ ಇದ್ದರು. ಇವರ ನಡುವೆ ತೀವ್ರತರವಾದ ಘರ್ಷಣೆ ಪ್ರಾರಂಭವಾಗಿ 1960ರಲ್ಲಿ ಮಹಾರಾಷ್ಟ್ರ ಮತ್ತು ಗುಜರಾತ್ ಎಂಬ 2 ಪ್ರತ್ಯೇಕ ರಾಜ್ಯಗಳ ರಚನೆಯಾದವು. ನೋಡಿ, ಮಹಾರಾಷ್ಟ್ರ ಮತ್ತು ಗುಜರಾತ್ ಅನ್ನುವ 2 ಪ್ರತ್ಯೇಕ ರಾಜ್ಯಗಳ ರಚನೆ ಯಾವಾಗ ಆಯಿತು ಅಂದರೆ 1960ರಲ್ಲಿ ಆಯಿತು. ಇನ್ನು ಪಂಜಾಬ್ನಲ್ಲಿಯೂ ಸೇಮ್, ಅದೂ ಕೂಡ ದ್ವಿಭಾಷಾ ರಾಜ್ಯವಾಗಿದ್ದು ಅಲ್ಲಿಯೂ ಕೂಡ 2 ಭಾಷೆಗಳು ಪ್ರಮುಖವಾಗಿದ್ದು, ಒಂದು ಹಿಂದಿ, ಇನ್ನೊಂದು ಪಂಜಾಬಿ ಮಾತನಾಡುವ 2 ಗುಂಪುಗಳಿದ್ದು. ಇಲ್ಲಿಯೂ ಕೂಡ ಪಂಜಾಬಿ ಮಾತನಾಡುವ ಜನ ಪ್ರತ್ಯೇಕ ರಾಜ್ಯ ಬೇಕು ಅನ್ನುವ ಬೇಡಿಕೆಯನ್ನು ಇಟ್ಟರು.
ಪಂಜಾಬ್ ಅನ್ನುವ ಭಾಷೆಯವರು ಪ್ರತ್ಯೇಕ ಬೇಡಿಕೆಯನ್ನು ಇಟ್ಟರು. ಅಕಾಲಿ ದಳದ ನೇತೃತ್ವದ ಸಿಖ್ ಕೋಮುವಾದಿಗಳು ಮತ್ತು ಭಾರತೀಯ ಜನಸಂಘ ನೇತೃತ್ವದ ಹಿಂದೂ ಕೋಮುವಾದಿಗಳು ಈ ಭಾಷಾ ವಿವಾದವನ್ನು ಬಳಸಿಕೊಂಡು ಕೋಮು ರಾಜಕೀಯ ಪ್ರಾರಂಭ ಮಾಡಿದ್ರು. ಪಂಜಾಬ್ದಲ್ಲಿ ಅಕಾಲಿ ದಳದಲ್ಲಿ ಸಿಖ್ ಕೋಮುವಾದಿಗಳು, ಭಾರತೀಯ ಜನಸಂಘದ ನೇತೃತ್ವದಲ್ಲಿ ಹಿಂದೂ ಕೋಮುವಾದಿಗಳು. ಹೀಗೆ ಅಲ್ಲಿ ಏನು ನಡೀತು ಅಂದರೆ ಭಾಷಾ ಆಧಾರದ ಮೇಲೆ ಆಮೇಲೆ ಜಾತಿ ಅಥವಾ ಈ ವಿವಾದ ಬಳಸಿಕೊಂಡು ಕೋಮು ವಿವಾದ ಪ್ರಾರಂಭ ಆಯಿತು. ರಾಜ್ಯಗಳ ಪುನರ್ರಚನಾ ಆಯೋಗ ಸಹ ಪಂಜಾಬಿನ ಭಾಷಾ ಅಥವಾ ಕೋಮು ಬೇಡಿಕೆಗೆ ಸುಲಭವಾಗಿ ಒಪ್ಪಲಿಲ್ಲ. ಅಲ್ಲಿ ಪಂಜಾಬಿಗಳಿಗೆ ಒಂದು ಹಿಂದಿ ಮಾತನಾಡುವ ಪ್ರದೇಶವೇ ಒಂದು ಆಗಬೇಕು ಅನ್ನುವ ಹೋರಾಟ ಬಹಳಷ್ಟು ಜೋರು ಪ್ರಮಾಣ ನಡೆದರೂ ಕೂಡ ಆ ಪುನರ್ರಚನಾ ಆಯೋಗ ಅದಕ್ಕೆ ಮಾನ್ಯತೆಯನ್ನು ನೀಡಲಿಲ್ಲ, ಸುಲಭವಾಗಿ ಮೊದಲಿಗೆ ಒಪ್ಪಲಿಲ್ಲ. ಆದರೆ ಹಲವು ತೀವ್ರತರವಾದ ಹೋರಾಟಗಳ ನಂತರ ಅಂತಿಮವಾಗಿ 1966ರಲ್ಲಿ ಪಂಜಾಬ್ ಪ್ರಾಂತ್ಯವನ್ನು ಪಂಜಾಬ್ ಮತ್ತು ಹರ್ಯಾಣ ಎಂಬ 2 ರಾಜ್ಯಗಳಾಗಿ ವಿಂಗಡಿಸಲಾಯಿತು. ಪಂಜಾಬಿ ಮಾತನಾಡುವಂತಹ ಪ್ರದೇಶವನ್ನು ಪಂಜಾಬ್, ಹಿಂದಿ ಮಾತನಾಡುವ ಪ್ರದೇಶವನ್ನು ಹರಿಯಾಣ ಆಗಿ 1966ರಲ್ಲಿ ಪಂಜಾಬನ್ನು 2 ರಾಜ್ಯಗಳಾಗಿ ವಿಂಗಡಿಸಿ ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳನ್ನು ಸ್ಥಾಪನೆ ಆಯಿತು. 1956ರ ನಂತರ ಅನೇಕ ಸಂದರ್ಭಗಳಲ್ಲಿ ಭಾರತದ ರಾಜ್ಯಗಳು ರಚನೆಯಾಗಿರುವಂಥದ್ದು ನಾವು ನೋಡಬೇಕು. ಅಂದರೆ ಮೊದಲಿಗೆ 1960ರಲ್ಲಿ ಬಾಂಬೆ ಗುಜರಾತ್ ಮತ್ತು ಮಹಾರಾಷ್ಟ್ರವಾಗಿ ಬದಲಾವಣೆ ಹೊಂತು. ಅಂದರೆ ಬಾಂಬೆ ತನ್ನ ಅಸ್ತಿತ್ವವನ್ನು 2 ಭಾಗಗಳಾಗಿ ರಾಜ್ಯ ಆಗಿ ಗುಜರಾತ್ ಮತ್ತು ಮಹಾರಾಷ್ಟ್ರ. ಗುಜರಾತಿ ಮಾತನಾಡುವ ಜನ ಗುಜರಾತ್ಗಳಿಗೆ, ಮರಾಠಿ ಮಾತನಾಡೋರು ಮಹಾರಾಷ್ಟ್ರ ಅನ್ನುವಂಥ ರೀತಿಯಿಂದ ಪಂಜಾಬ್ ಮತ್ತು ಹರಿಯಾಣ 1966ರಲ್ಲಿ, ನಾಗಾಲ್ಯಾಂಡ್ ಅನ್ನುವಂಥದ್ದು 1963ರಲ್ಲಿ, ಹಿಮಾಚಲ ಪ್ರದೇಶ 1971ರಲ್ಲಿ, ಮಣಿಪುರ 72ರಲ್ಲಿ, ಮೇಘಾಲಯ 72, ತ್ರಿಪುರ 72, ಇವೆಲ್ಲವೂ ಒಂದೇ ಸರಿ ಆಗಿರುವಂಥದ್ದು. ಆಮೇಲೆ ಸಿಕ್ಕಿಂ 1975ರಲ್ಲಿ, ಅರುಣಾಚಲ ಪ್ರದೇಶ 1987ರಲ್ಲಿ, ಮಿಜೋರಾಂ ಕೂಡ 87ರಲ್ಲಿ, ಗೋವಾ ಕೂಡ 87ರಲ್ಲಿ ರಾಜ್ಯದ ಸ್ಥಾನಮಾನವನ್ನು ಪಡೀತು. ಛತ್ತೀಸ್ಗಢ 2000ನೇ ಇಸ್ವಿಯಲ್ಲಿ, ಉತ್ತರಾಖಂಡ್ 2000ನೇ ಇಸ್ವಿಯಲ್ಲಿ, ಜಾರ್ಖಂಡ್ 2000ನೇ ಇಸ್ವಿಯಲ್ಲಿ, ತೆಲಂಗಾಣ ಮೊನ್ನೆ 2014ರಲ್ಲಿ. ಹೀಗೆ ಭಾಷಾವಾರು ಮುಂದಿನ ದಿನಗಳಲ್ಲಿ ಅಂದರೆ 1956ರ ನಂತರವೂ ಕೂಡ ಅನೇಕ ರಾಜ್ಯಗಳು ರಚನೆಯಾಗಿ ಇವತ್ತು ನಮ್ಮ ಭಾರತದಲ್ಲಿ 28 ರಾಜ್ಯಗಳು ಮತ್ತು 9 ಕೇಂದ್ರಾಡಳಿತ ಪ್ರದೇಶಗಳನ್ನು ನಾವು ಹೊಂದಿರುವುದನ್ನು ನೋಡ್ತೀವಿ. ಆಮೇಲೆ ಕೇಂದ್ರಾಡಳಿತ ಪ್ರದೇಶವನ್ನು ಆ ನಂತರದ ದಿನಗಳಲ್ಲಿ ರಚನೆಯಾಗಿರುವಂಥದ್ದು ಅಂದರೆ 56ರ ನಂತರ ರಚನೆಯಾಗಿರುವಂಥದ್ದು ಅಂದರೆ ಛತ್ತೀಸ್ಗಢ 1966ರಲ್ಲಿ ಕೇಂದ್ರಾಡಳಿತ ಪ್ರದೇಶ ಆಯಿತು. ದಿಯು ದಮನ್ 87ರಲ್ಲಿ ಕೇಂದ್ರಾಡಳಿತ ಪ್ರದೇಶ ಆಯಿತು. ಪಾಂಡಿಚೇರಿ 62ರಲ್ಲಿ ಕೇಂದ್ರಾಡಳಿತ ಪ್ರದೇಶ ಆಯಿತು. ಈ ರಾಜ್ಯಗಳ ಪುನರ್ರಚನೆಗಾಗಿ ಮಾಡುತ್ತಿರುವಂಥ ಹೋರಾಟ ಇನ್ನೂ ಮುಗಿಯುವುದೂ ಇಲ್ಲ. ಯಾಕೆಂದರೆ ಎಲ್ಲಿ ಸರಿಯಾದ ರೀತಿಯ ಪ್ರಗತಿ ಸಾಧ್ಯ ಆಗೋದಿಲ್ಲವೋ ಒಂದು ರಾಜ್ಯದಲ್ಲಿ ಆ ಪ್ರಗತಿಯಲ್ಲಿ ವ್ಯತ್ಯಾಸ ಕಾಣತೊಡಗಿದವೋ, ಎಲ್ಲಿ ಪ್ರಗತಿಯಲ್ಲಿ ಹಿಂದುಳಿದ ಪ್ರದೇಶ ಇದೆ ಅದು ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಿರುವುದನ್ನು ನಾವು ನೋಡ್ತೀವಿ. ರಾಜ್ಯಗಳ ಪುನರ್ರಚನೆಗೆ ಭಾಷೆ ಮಾತ್ರ ಇವತ್ತು ಕಾರಣವಾಗಿ ಉಳಿದಿಲ್ಲ. ಇವತ್ತು ಭಾಷೆಯ ಆಧಾರದ ಮೇಲೆ ಅಷ್ಟೇ ನಾವು ರಾಜ್ಯಗಳ ಪುನರ್ರಚನೆ ಅನ್ನುವಂಥದ್ದು ಉಳಿದಿಲ್ಲ. ಸಣ್ಣ ರಾಜ್ಯಗಳನ್ನು ಸ್ಥಾಪಿಸುವ ಬೇಡಿಕೆಗಳಿಗಾಗಿ ಪ್ರಾದೇಶಿಕ ಸಂಸ್ಕೃತಿ, ಪ್ರಾದೇಶಿಕ ಅಸಮತೋಲನವೂ ಕೂಡ ಕಾರಣ ಆಗ್ತಾ ಇರೋದನ್ನು ನೋಡ್ತೀವಿ. ಇವತ್ತು ಕರ್ನಾಟಕದಲ್ಲಿಯೂ ಕೂಡ ಉತ್ತರ ಕರ್ನಾಟಕ ಅನ್ನುವ ಸ್ವತಂತ್ರ ರಾಜ್ಯ ಆಗಬೇಕು ಅನ್ನುವ ಹೋರಾಟ ಆಗಾಗ ಕೇಳಿ ಬರ್ತಾ ಇರೋದನ್ನು ನಾವು ನೋಡ್ತೀವಿ. ಕಾರಣ ಏನು? ದಕ್ಷಿಣ ಕರ್ನಾಟಕಕ್ಕೆ ಹೋಲಿಸಿದಾಗ ಉತ್ತರ ಕರ್ನಾಟಕ ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಇದೇ ಒಂದು ಅತ್ಯಂತ ಪ್ರಮುಖವಾಗಿ ಅಸಮತೋಲನ ಅಭಿವೃದ್ಧಿಗೆ ಕಾರಣವಾಗಿರುವುದನ್ನು ಆಧಾರವಾಗಿಟ್ಟುಕೊಂಡು ಹೋರಾಟ ಮಾಡ್ತಾ ಇರೋದನ್ನು. ಹೀಗೆ ಇವತ್ತು ಕೇವಲ ಭಾಷೆ ಅಷ್ಟೇ ಉಳಿದಿಲ್ಲ, ಪ್ರಾದೇಶಿಕ ಅಸಮತೋಲನ, ಪ್ರಾದೇಶಿಕ ಸಂಸ್ಕೃತಿಯೂ ಕೂಡ ಇವತ್ತು ರಾಜ್ಯಗಳ ಪುನರ್ರಚನೆಗೆ ಬೇಡಿಕೆಗೆ ಆಗ್ತಾ ಇರೋದನ್ನು ನಾವು ನೋಡ್ತೀವಿ. ಈ ನಿಟ್ಟಿನಲ್ಲಿ ಈಗ ನಡೀತಾ ಇರುವಂಥ ಹೋರಾಟಗಳ ಕಡೆ ನಾವು ಗಮನ ಹರಿಸಬೇಕು. ಅಂದರೆ ಮಹಾರಾಷ್ಟ್ರದಲ್ಲಿ ವಿದರ್ಭ ಅನ್ನುವಂತಹ ಪ್ರದೇಶ ಹಿಂದುಳಿದಿದ್ದು ಅದು ಹೋರಾಟ ಮಾಡ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಹರಿತ್ ಪ್ರದೇಶ ಅಂತ ಹೋರಾಟ ನಡೀತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಗೋರ್ಖಾಲ್ಯಾಂಡ್ ಸ್ಥಾಪನೆಗೆ ಅಲ್ಲಿ ಹೋರಾಟ ನಡೀತಾ ಇದೆ. ಇವೆಲ್ಲವೂ ಗಮನಾರ್ಹವಾಗಿ ನಡೀತಾ ಇರುವಂಥ ಹೋರಾಟ. ಅದರಲ್ಲಿಯೂ ಕೂಡ ಆಗಾಗ ನಮ್ಮ ಕಿವಿಗೆ ಉತ್ತರ ಕರ್ನಾಟಕವು ಬೀಳ್ತಾ ಇರುವುದನ್ನು ನಾವು ನೋಡ್ತೀವಿ. ಇನ್ನು ಭಾಷಾವಾರು ರಾಜ್ಯಗಳಿಂದ ಪ್ರತ್ಯೇಕತೆ ಮೂಡಿ ರಾಷ್ಟ್ರೀಯ ಏಕತೆ ಕುಂಠಿತಗೊಳ್ಳುತ್ತದೆ ಎಂಬ ಅಭಿಪ್ರಾಯ ಮೊದಲು ಮೂಡಿತ್ತು. ಯಾವಾಗ ನಾವು ಚಿಕ್ಕ ಚಿಕ್ಕ ರಾಷ್ಟ್ರಗಳಾಗಿ ಒಡೆದು ಹೋದ್ವಿ ಅಂದರೆ ನಮ್ಮ ರಾಷ್ಟ್ರೀಯ ಏಕತೆಗೆ ಏನಾದರೂ ಧಕ್ಕೆ ಉಂಟಾದೀತು ಎನ್ನುವ ಅಭಿಪ್ರಾಯ ಇತ್ತು. ಆದರೆ ಭಾಷಾವಾರು ರಾಜ್ಯಗಳ
ಪುನರ್ರಚನೆಯು ಇಂತಹ ಈ ಪ್ರಮುಖ ಭಾಷಾ ಸಮಸ್ಯೆಗಳನ್ನು ಮತ್ತು ಕೊರತೆಗಳನ್ನು ನಿವಾರಿಸಿ ಇವತ್ತು ರಾಷ್ಟ್ರೀಯ ಏಕತೆಯ ಸಂವರ್ಧನೆಗೆ ಒತ್ತು ನೀಡಿರುವುದನ್ನು ನಾವು ನೋಡ್ತೀವಿ. ಅಂದರೆ ಮೊದಲು ನಮ್ಮಲ್ಲಿ ಏನಿತ್ತು, ಭಾಷಾವಾರು ರಾಜ್ಯಗಳ ರಚನೆ ಮಾಡಿದ್ವಿ ಅಂದರೆ ನಮ್ಮ ಭಾರತ, ಅಖಂಡ ಭಾರತದ ಏಕತೆಗೆ ಎಲ್ಲಾದರೂ ತೊಂದರೆ ಆಗುತ್ತದೆ ಅನ್ನುವಂಥ ಭಾವನೆ ಇತ್ತು. ಆದರೆ ಅದು ಆಗಲಿಲ್ಲ. ಅದರಿಂದ ಇನ್ನಷ್ಟು ನಾವು ಗಟ್ಟಿಯಾಗಿ ನಾವು ಡೆವಲಪ್ಮೆಂಟ್ ಹೊಂದಿ ನಮ್ಮ ರಾಜ್ಯ, ನಮ್ಮ ದೇಶವನ್ನು ಡೆವಲಪ್ಮೆಂಟ್ ಮಾಡುವಂಥದ್ದು ಒತ್ತು ನೀಡಲಿಕ್ಕೆ ಕಾರಣ ಆಯಿತು ಅಂತ. ಇನ್ನು ಪ್ರಸ್ತುತ ಭಾರತದಲ್ಲಿರುವಂತಹ 28 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಯಾವುವು ಅನ್ನೋದನ್ನು ನಾವು ನೋಡಬೇಕು ಅಂದರೆ ಆಂಧ್ರ ಪ್ರದೇಶ, ಅರುಣಾಚಲ, ಅದನ್ನು ಸೀಮಾಂಧ್ರ ಅಂತ ಕರೀತಾರೆ. ಆಂಧ್ರ ಪ್ರದೇಶ ಇನ್ನೂ ಇದೆ, ಅರುಣಾಚಲ ಪ್ರದೇಶ, ಅಸ್ಸಾಂ, ಬಿಹಾರ್, ಛತ್ತೀಸ್ಗಢ, ಗೋವಾ, ಗುಜರಾತ್, ಹರಿಯಾಣ, ಹಿಮಾಚಲ ಪ್ರದೇಶ, ತೆಲಂಗಾಣ, ಜಾರ್ಖಂಡ, ಕರ್ನಾಟಕ, ಕೇರಳ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಸ್ಸಾ, ಪಂಜಾಬ್, ರಾಜಸ್ಥಾನ್, ಸಿಕ್ಕಿಂ, ತಮಿಳುನಾಡು, ಉತ್ತರಾಖಂಡ, ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ. ಹೀಗೆ ಇವತ್ತು 28 ರಾಜ್ಯಗಳಿರೋದನ್ನು ನಾವು ನೋಡ್ತೀವಿ. ಈ ಪಟ್ಟಿಯಲ್ಲಿ ಯಾವುದು ಮಿಸ್ಸಿಂಗ್ ಅಂದರೆ ಜಮ್ಮು ಕಾಶ್ಮೀರ ಮಿಸ್ಸಿಂಗ್ ಆಗಿದೆ. ಯಾಕಂದರೆ ಇವತ್ತು ಅದು ರಾಜ್ಯವಾಗಿ ಉಳಿದಿಲ್ಲ. ಇನ್ನು ಕೇಂದ್ರಾಡಳಿತ ಪ್ರದೇಶಗಳು ಯಾವುವು ಅಂತಂದರೆ ಇಲ್ಲಿ ಆ್ಯಡ್ ಆಗಿದೆ ನೋಡಿ. ಅಂಡಮಾನ್ ನಿಕೋಬಾರ್, ಚಂಡೀಗಢ, ದಾದ್ರಾ ಮತ್ತು ನಗರ ಹವೇಲಿ, ದಿಯು ಮತ್ತು ದಮನ್, ದೆಹಲಿ, ಲಕ್ಷದ್ವೀಪ ಮತ್ತು ಪುದುಚೇರಿ, ಇವು 7 ಕೇಂದ್ರಾಡಳಿತ ಪ್ರದೇಶವು ಇದ್ದಿದ್ದು. ಆದರೆ 2019ರಲ್ಲಿ ಜಮ್ಮು ಕಾಶ್ಮೀರವನ್ನು ರಾಜ್ಯದ ಸ್ಥಾನಮಾನ ಹಿಂಪಡೆದು ಅದನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ 2 ಭಾಗಗಳನ್ನಾಗಿ ಮಾಡ್ತು. ಒಂದು ಜಮ್ಮು ಮತ್ತು ಕಾಶ್ಮೀರ ಇವತ್ತು ಕೇಂದ್ರಾಡಳಿತ ಪ್ರದೇಶ, ಲಡಾಖ್ ಅನ್ನುವಂಥದ್ದು ಕೇಂದ್ರಾಡಳಿತ ಪ್ರದೇಶ ಆಗಿದೆ. ಇದಿಷ್ಟು ಈ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ಪುನರ್ರಚನಾ ಕಾಯ್ದೆ ಅನ್ನುವಂಥದ್ದು. ಇದು ಮೊದಲ ಅಧ್ಯಾಯದಲ್ಲಿ ಬರುವಂಥದ್ದು. ಇಲ್ಲಿಗೆ ಮೊದಲ ಅಧ್ಯಾಯ ಮುಕ್ತಾಯ ಆಗ್ತದೆ. ನಿಮಗೆಲ್ಲರಿಗೂ ಈ ಒಂದು ಅಧ್ಯಾಯದಲ್ಲಿ ಬರುವಂಥ ಸುಮಾರು 8 ವಿಡಿಯೋಗಳನ್ನು ಒಂದು ಪ್ಲೇಲಿಸ್ಟ್ನಲ್ಲಿ ನಾವು ಮಾಡಿಟ್ಟಿರ್ತೀವಿ. ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಪ್ಲೇಲಿಸ್ಟಿಗೆ ನೀವು ಹೋದರೆ ಎಲ್ಲ ಟಾಪಿಕ್ನ ವಿಡಿಯೋಗಳು ನಿಮಗೆ ದೊರೀತಾ ಇವೆ. ನೀವು ಯಾವುದಾದ್ರೂ ಟಾಪಿಕ್ನ ವಿಡಿಯೋ ಮಿಸ್ ಮಾಡಿಕೊಂಡ್ರೆ ನೀವು ಆ ಪ್ಲೇಲಿಸ್ಟನ್ನು ಭೇಟಿ ಮಾಡಿ ನೀವು ಅದನ್ನು ನೋಡಿಕೊಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಒತ್ತಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನನ್ನು ಖಚಿತಪಡಿಸಿಕೊಳ್ಳಿ. ನಮಸ್ಕಾರ.